ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಭಾರತದ ಪ್ರಥಮ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ದುರ್ನಡತೆಯ ಆಪಾದಿತನಾಗಿದ್ದು, ಅವನ ವಿರುದ್ಧವಾಗಿ ಕೈಗೊಳ್ಳಲಾದ ಕ್ರಮ ಏನು? ಅವನ ವಿರುದ್ಧವಾಗಿ ಖಂಡಿಸುವ ವಿವರಣೆಗಳನ್ನು ಪ್ರಾರಂಭಿಸಲಾಯಿತು. 1775ರಲ್ಲಿ ನಂದಕುಮಾರ್ ಕೌನ್ಸಿಲ್ ಮುಂದೆ ಹೇಸ್ಟಿಂಗ್ಸನು ಮೀರ್ ಜಾಫರ್ನ ಪತ್ನಿಯಿಂದ 3.5 ಲಕ್ಷ ಲಂಚವನ್ನು ಪಡೆದ ಆಪಾದನೆ ಮತ್ತು ಮುರ್ಷಿದಾಬಾದ್ನ ರಾಣಿಯಿಂದ ಮನರಂಜನೆ ಸತ್ಕಾರ ಹಣವೆಂದು 1.5 ಲಕ್ಷ ಪಡೆದಿದ್ದನೆಂಬ ಆಪಾದನೆಯಿಂದ 1784ರಲ್ಲಿ ಪ್ರಧಾನಿಯಾದ ಪಿಟ್ ರವರು ಹೇಸ್ಟಿಂಗ್ ನೀತಿಯನ್ನು ಟೀಕಿಸಿದರು. 1785ರಲ್ಲಿ ಹೇಸ್ಟಿಂಗ್ ಗವರ್ನರ್ ಜನರಲ್ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ತೆರಳಿದನು. 2 ಈಸ್ ದಿ ರೈಟ್ ಆನ್ಸರ್. ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವ ಪುನಃ ವಿದ್ಯುದಾವೇಶಗೊಳಿಸಬಹುದಾದ ಅಂದರೆ ರೀಚಾರ್ಜಬಲ್ ಬ್ಯಾಟರಿಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತವೆ? ಲಿಥಿಯಂ ಅಯಾನು ಬ್ಯಾಟರಿ. ಲಿಥಿಯಂ ಅಯಾನು ಬ್ಯಾಟರಿಗಳು ಹೆಚ್ಚು ಜನಪ್ರಿಯ ತಂತ್ರಜ್ಞಾನವಾಗಿದೆ. ಲಿಥಿಯಂ ಅಯಾನು ಬ್ಯಾಟರಿಗಳು ದೀರ್ಘಾವಧಿ ಜೀವಿತಾವಧಿ ಹೊಂದಿರುತ್ತವೆ. ಹಾಗಾಗಿ ಇವುಗಳನ್ನು ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳ ಬಳಕೆಯಲ್ಲಿ ಬಳಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನು ಬದಲಿಸುವುದು ಇದರಿಂದ. ಕೇಂದ್ರ ಸಂಸತ್ತು ಸಾಮಾನ್ಯ ಅಥವಾ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ. ಸಂವಿಧಾನದ ವಿಧಿ 3ರ ಹೊಸ ರಾಜ್ಯ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದೆ. ಕೇಂದ್ರ ಸರ್ಕಾರದ ಸಾಮಾನ್ಯ ಶಾಸನಗಳ ಪ್ರಕ್ರಿಯೆಯಿಂದ ಸರಳ ಬಹುಮತ ಚಲಾಯಿಸುವುದರಿಂದ ಹೊಸ ರಾಜ್ಯವನ್ನ ನಿರ್ಮಿಸಬಹುದು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶೀಯರಿಗಲ್ಲ? ಮೇಲಿನ 2 ಅಂದರೆ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ. ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಅನ್ಯ ದೇಶೀಯರಿಗೆ ಅಲ್ಲ. ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು, ವಿದೇಶಿಗರಿಗೆ ಒದಗಿಸಿರದ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ವಿಧಿ 15, 16, 19, 29 ಮತ್ತು 30ರಲ್ಲಿ ವಿವರಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಸೂಪರ್ ಕಂಪ್ಯೂಟಿಂಗ್ನ ಪಿತಾ ಎಂದು ಯಾರನ್ನ ಭಾವಿಸಲಾಗಿದೆ? ಸೈಮೆರ್ ಕ್ರೇ. ಸೈಮೆರ್ ಕ್ರೇ ಅವರಿಗೆ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಡಾಕ್ಟರ್ ವಿಜಯ್ ಭಾಸ್ಕರ್ ಅವರಿಗೆ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಎನ್ನುವರು. 1960ರ ದಶಕದಲ್ಲಿ ಸೂಪರ್ ಕಂಪ್ಯೂಟರ್ಗಳನ್ನು ಪರಿಚಯಿಸಲಾಯಿತು. ಭಾರತದಲ್ಲಿ ಮೊದಲ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು 8000 1991ರಲ್ಲಿ ಪರಿಚಯಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸ್ವೀಕರಿಸಿದವರು? ಎ. ಖಾನ್ ಅಬ್ದುಲ್ ಗಫಾರ್ ಖಾನ್, ಬಿ. ಡಾಕ್ಟರ್ BR ಅಂಬೇಡ್ಕರ್, ಸಿ. ಜಯಪ್ರಕಾಶ್ ನಾರಾಯಣ್. ಬಿ ಮತ್ತು ಸಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ 1966ರಲ್ಲಿ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 1990ರಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವರಿಗೆ 1999ರಲ್ಲಿ ಮರಣೋತ್ತರವಾಗಿ ನೀಡಲಾಯಿತು. ಆದರೆ ಖಾನ್ ಅಬ್ದುಲ್ ಗಫಾರ್ ಅವರಿಗೆ 1987ರಲ್ಲಿ ಭಾರತ ರತ್ನವನ್ನು ಮರಣಪೂರ್ವದಲ್ಲಿ ನೀಡಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಯುಗ್ಲಿನಾದ ಚಲನಾಂಗ ಕಷಾಂಗ. ಯುಗ್ಲಿನ ಒಂದು ಏಕಕೋಶ ಜೀವಿ. ಒಂದೇ ಒಂದು ಜೀವಕೋಶವು ಎಲ್ಲ ಜೀವಕ್ರಿಯೆಗಳನ್ನು ಮಾಡುತ್ತೆ. ಇದರ ಚಲನಾಂಗ ಕಷಾಂಗ. 3 ಈಸ್ ದಿ ರೈಟ್ ಆನ್ಸರ್. ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ. ದೊಡ್ಡ ಕರಳು. ಜೀರ್ಣಗೊಳ್ಳದ ಆಹಾರದಿಂದ ನೀರು ದೊಡ್ಡ ಕರಳಿನಲ್ಲಿ ಹೀರಲ್ಪಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ರೇಷ್ಮೆ ಹುಳು 1. ಎ. ಕಂಬಳಿ ಹುಳು, ಬಿ. ಲಾರ್ವಾ. ಇವೆರಡರಲ್ಲಿ ಸರಿಯಾದುದನ್ನು ಆರಿಸಿ. ಎ ಮತ್ತು ಬಿ ಎರಡೂ ಕೂಡ ಸರಿ. ಅಂದರೆ ರೇಷ್ಮೆ ಹುಳು
ಮೊದಲನೇ ಹಂತವನ್ನು ನಾವು ಲಾರ್ವಾ ಅಥವಾ ಪ್ಯೂಪಾ ಅಂತ ಕರಿತೀವಿ. ಅದರ ಮುಂದುವರಿದ ಹಂತವನ್ನೇ ನಾವು ಕಂಬಳಿ ಹುಳು ಅಂತೇಳಿ ಕರಿತೀವಿ. ಸೊ 3 ಈಸ್ ದಿ ರೈಟ್ ಆನ್ಸರ್. ವೈದ್ಯಕೀಯ ತಾಪಮಾಪಕವು ಡ್ಯಾಶ್ ಡಿಗ್ರಿ ಸೆಲ್ಸಿಯಸ್ನಿಂದ ಡ್ಯಾಶ್ ಡಿಗ್ರಿ ಸೆಲ್ಸಿಯಸ್ನವರೆಗೆ ತಾಪವನ್ನು ಅಳೆಯುವುದು. 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ನವರೆಗಿನ ತಾಪವನ್ನು ಅಳೆಯುವುದು. ಕಾರಣ, ಆರೋಗ್ಯವಂತ ಮಾನವನ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ 35ಕ್ಕಿಂತ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ, 42ಕ್ಕಿಂತ ಹೆಚ್ಚಾಗಲಿಕ್ಕೂ ಕೂಡ ಸಾಧ್ಯವಿಲ್ಲ. ಸೊ ಇವೆರಡರ ಮಧ್ಯೆನೇ ಇಟ್ಟಿರ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ತಣ್ಣಗಾಗುವುದಿಲ್ಲ. ಯಾಕಂದರೆ ಅದರಲ್ಲಿ ವರ್ಗಾವಣಾ ಕ್ರಿಯೆ ನಡೆಯೋದಿಲ್ಲ. ಹಾಗಾಗಿ ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅಥವಾ ಬಿಸಿ ಚಹಾದಲ್ಲಿ ಅದ್ದಿದ್ರೂ ಕೂಡ ಅದರ ಇನ್ನೊಂದು ತುದಿ ಏನಾಗುತ್ತೆ, ತಣ್ಣಗೆ ಅಂದರೆ ಉಷ್ಣ ವರ್ಗಾವಣೆ ಆಗೋದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 30 ಪ್ರಶ್ನೆಗಳ ಈ ಒಂದು ವಿಜ್ಞಾನದ PPT ವಿಡಿಯೋ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೆಳಗಿನ ಪೇಶಿಗಳ ಕಾಲಾನುಕ್ರಮಣಿಕೆಯ ಸರಣಿ ಏನು? ಎ. ಬಾಲಾಜಿ ವಿಶ್ವನಾಥ, ಬಿ. ಬಾಲಾಜಿ ಬಾಜಿರಾವ್, ಸಿ. ಮೊದಲನೇ ಬಾಜಿರಾವ್, ಡಿ. ನಾರಾಯಣರಾವ್. ಎ, ಸಿ, ಬಿ, ಡಿ. ಅಂದರೆ ಮೊದಲು ಬಾಲಾಜಿ ವಿಶ್ವನಾಥ್, ನಂತರ ಮೊದಲನೇ ಬಾಜಿರಾವ್, ಮೂರನೇದು ಬಾಲಾಜಿ ಬಾಜಿರಾವ್ ಹಾಗೂ ನಾಲ್ಕನೆಯವರು ನಾರಾಯಣರಾವ್. ಪೇಶ್ವೆ ಅಥವಾ ಪ್ರಧಾನಮಂತ್ರಿ ಹುದ್ದೆಯು ಶಿವಾಜಿಯ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಅವನ ಕಾಲದಲ್ಲಿ ಪೇಶ್ವೆ ಹಂಟರ್ ಸಮಿತಿ ಎಂದು ಕರೆಯಲ್ಪಡುತ್ತಿತ್ತು. ಪೇಶ್ವೆ ಒಬ್ಬ ಅರಸರಿಗೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ಪೇಶ್ವೆಗಳ ಅಧಿಕಾರಾವಧಿ ಬಾಲಾಜಿ ವಿಶ್ವನಾಥ್ 1713ರಿಂದ 20, ಒಂದನೇ ಬಾಜಿರಾವ್ 1720ರಿಂದ 1740, ಬಾಲಾಜಿ ಬಾಜಿರಾವ್ 1740ರಿಂದ 61 ಹಾಗೂ ಮಾಧವರಾವ್ 1761ರಿಂದ 72, ನಾರಾಯಣರಾವ್ 1772ರಿಂದ 73, ಎರಡನೇ ಮಾಧವರಾವ್ 1774ರಿಂದ 95 ಹಾಗೂ ಎರಡನೇ ಬಾಜಿರಾವ್ 1795ರಿಂದ 1818. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಔರಂಗಜೇಬನು ಆತನ ಆಸ್ಥಾನದಿಂದ ಸಂಗೀತದ ಎಲ್ಲಾ ರೂಪಗಳನ್ನು ಬಹಿಷ್ಕರಿಸಿದ್ದನು. ಬಿ. ಆತನು ವೈಯಕ್ತಿಕ ಧಾರ್ಮಿಕ ಹೊರನೋಟದಲ್ಲಿ ಸಂಪ್ರದಾಯಿ ಸುನ್ನಿ ಮುಸ್ಲಿಮನಾಗಿದ್ದನು. ಎ ಮತ್ತು ಬಿ ಎರಡೂ ಕೂಡ ಸರಿ. ಸೊ ಶಹಜಹಾನ್ ಮಗನಾದ ಔರಂಗಜೇಬನು 1658ರಿಂದ 1707ರವರೆಗೆ ರಾಜ್ಯವನ್ನಾಳಿದ ಮುಘಲ್ ಚಕ್ರವರ್ತಿ. ಇಸ್ಲಾಂ ಧರ್ಮದಲ್ಲಿ ನಿಷ್ಠೆ ಹೊಂದಿದ್ದ ಇವನು ಕುರಾನ್ ಆಚರಣೆಗಳನ್ನು ಜಾರಿಗೆ ತಂದನು. ಜರೋಕಿ ದರ್ಶನ್ ಮತ್ತು ನೌರೋಜ್ ಎಂಬ ಹೊಸ ವರ್ಷಾಚರಣೆಯನ್ನು ರದ್ದುಪಡಿಸಿದನು. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿಯು ಯಾರು? ಶಹಜಹಾನ್ನ ಆಳ್ವಿಕೆಯಲ್ಲಿ ಅವನು ಅಧಿಕೃತ ಚರಿತ್ರಕಾರನಾಗಿದ್ದನು. ಅಬ್ದುಲ್ ಹಮೀದ್ ಲಾಹೋರಿ ಅವರು ಮೊಘಲ್ ಚಕ್ರವರ್ತಿ ಶಹಜಹಾನ್ ಅವರ ಅಧಿಕೃತ ಇತಿಹಾಸಕಾರರಾಗಿದ್ದರು. ಇವರು ಪದಶಃ ನಾಮವನ್ನು ಬರೆದರು. ಪದಶಾಸನವು ಮೊಘಲ್ ಆಳ್ವಿಕೆಯ ಅಧಿಕೃತ ಖಾತೆಯಾಗಿದ್ದಿತು. 2 ಈಸ್ ದಿ ರೈಟ್ ಆನ್ಸರ್. 1972ರಲ್ಲಿ ಈ ದಿನಾಂಕದಂದು ಮಾನವ ಪರಿಸರದ ಕುರಿತಾದ ಸ್ಟಾಕ್ಹೋಮ್ ಅಧಿವೇಶನವು ಸ್ವೀಡನ್ನಲ್ಲಿ ನಡೆಯಿತು. ಅಂದಿನಿಂದ ವಿಶ್ವ ಪರಿಸರ ದಿನವನ್ನು ಆ ದಿನಾಂಕದಂದು ಆಚರಿಸಲಾಗುತ್ತದೆ. ಆ ದಿನಾಂಕವನ್ನು ತಿಳಿಸಿ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. 1972 ಜೂನ್ 5ರಿಂದ 16ರವರೆಗೆ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳನ್ನು ರಕ್ಷಿಸುವ ಬಗ್ಗೆ 26 ತತ್ವಗಳನ್ನು ಚರ್ಚಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ 5ನೇ ಜೂನ್ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರತ್ಯಾಮ್ಲಕವನ್ನು ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡಲಾಗುವುದು. ಸಾಮಾನ್ಯವಾಗಿ ಬಳಸುವ ಪ್ರತ್ಯಾಮ್ಲಕ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದು ಹಾಲಿನಂತೆ ಇರುತ್ತದೆ. ಆದ್ದರಿಂದ ಇದನ್ನು ಮಿಲ್ಕ್ ಆಫ್ ಮೆಗ್ನೀಸಿಯಾ ಅಥವಾ ಮೆಗ್ನೀಷಿಯಾ ಹಾಲು ಎನ್ನುವರು. ಇದು ನಮ್ಮ ಜಠರದಲ್ಲಿ ಪ್ರವೇಶಿಸಬಹುದಾದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಪ್ರತ್ಯಾಮ್ಲಕವಾಗಿ ಬಳಸುವರು. 4 ಈಸ್ ದಿ ರೈಟ್ ಆನ್ಸರ್. ಹಿಂದೂ ದಾರ್ಶನಿಕತೆಗಳು ಮತ್ತು ಅವುಗಳ ಸ್ಥಾಪಕರ ಹೆಸರುಗಳ ಜೋಡಿಯನ್ನು ನೀಡಿದೆ. ಸರಿಯಾದದನ್ನು ಗುರುತಿಸಿ. ಎ. ನ್ಯಾಯ ಗೌತಮ, ಸಾಂಖ್ಯ ಕಪಿಲ, ವೈಶೇಷಿಕ ಕಾನಡೆ, ಯೋಗ ಪತಂಜಲಿ. ಹಾಗಾದರೆ ಸರಿಯಾದ ಉತ್ತರ
ಎ ಬಿ ಸಿ ಮತ್ತು ಡಿ ಕೊಟ್ಟಿರುವಂತಹ ಎಲ್ಲ ಜೋಡಿನೂ ಕೂಡ ಸರಿಯಾಗಿದೆ. ಪತಂಜಲಿಯು 196 ಯೋಗ ಸೂತ್ರವನ್ನು ನೀಡಿದ್ದಾನೆ. ಗೌತಮನು 10ನೇ ಶತಮಾನದಲ್ಲಿ ನ್ಯಾಯ ಸೂತ್ರಗಳನ್ನು ನೀಡಿದ್ದಾನೆ. ಕಾನಡನು ಹಿಂದೂ ತತ್ವಶಾಸ್ತ್ರದ ಸೂತ್ರಗಳನ್ನು ನೀಡಿದ್ದಾನೆ. ಸಾಂಖ್ಯವು ಹಿಂದೂ ತತ್ವಶಾಸ್ತ್ರದ 6 ಆಸ್ತಿಕ ಶಾಲೆಗಳಲ್ಲಿ ಒಂದಾಗಿದೆ. ಇದನ್ನು ಕಪಿಲ ಋಷಿ ನೀಡಿದ್ದಾನೆ. 4 ಈಸ್ ದಿ ರೈಟ್ ಆನ್ಸರ್. ಈ ಗ್ರಹಗಳಿಗೆ ಉಪಗ್ರಹಗಳಿಲ್ಲ. ಬುಧ ಮತ್ತು ಶುಕ್ರಕ್ಕೆ ಉಪಗ್ರಹಗಳಿಲ್ಲ. ಇನ್ನು ಮಂಗಳ ಮತ್ತು ಶನಿ ಉಪಗ್ರಹಗಳನ್ನು ಹೊಂದಿದೆ. ಫೋಬೋಸ್ ಮತ್ತು ಡೈಮೋಸ್ ಮಂಗಳ ಗ್ರಹದ ಉಪಗ್ರಹಗಳವಾದರೆ ಟೈಟಾನ್ ಶನಿ ಗ್ರಹದ ಉಪಗ್ರಹ. 3 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಮತದಾನದ ಹಕ್ಕುಗಳನ್ನು ಇವುಗಳ ಆಧಾರದ ಮೇಲೆ ಹಂಚಿಕೆಯಾಗಿದೆ. ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕೆ ಅನುಗುಣವಾಗಿ ಹಂಚಿಕೆಯಾಗಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. IMF ಅನ್ನು 27 ಡಿಸೆಂಬರ್ 1945ರಂದು ಸ್ಥಾಪಿಸಲಾಗಿದೆ. ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ನ ಡಿಸಿನಲ್ಲಿದೆ. ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾದ ಕೋಟಾಗಳ ಅನುಪಾತಕ್ಕೆ ಅನುಗುಣವಾಗಿ ಮತದಾನದ ಹಕ್ಕನ್ನು ನೀಡಲಾಗಿದೆ. 1857ರ ಬಂಡಾಯ ನಡೆಯದ ಪ್ರದೇಶ ಮದ್ರಾಸ್. 1857ರ ಸಿಪಾಯಿ ದಂಗೆಯು 1857 ಮಾರ್ಚ್ 29ರಂದು ಬಂಗಾಳದ ಬ್ಯಾರಕ್ಪುರದಲ್ಲಿ ಆರಂಭಗೊಂಡು ಅನಂತರ ಬಹುಬೇಗ ಮೀರತ್, ದೆಹಲಿ, ಕಾನ್ಪುರ್, ಲಕ್ನೋ, ಝಾನ್ಸಿ, ಅಂಬಾಲಾ, ಡಮ್ಡಮ್, ಸಿಯಾಗಲ್ಕೋಟೆ, ಬಿರೇರಿ, ಗ್ವಾಲಿಯರ್, ರೋಹಿಲ್ಖಂಡ್, ಔಧ್, ಬನಾರಸ್, ಅಲಹಾಬಾದ್, ಕೋಟಾ, ಜಗದೀಶ್ಪುರಗಳಿಗೆ ಹರಡಿತು. 2 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ಗಳ ಕೇಂದ್ರ ಸ್ಥಾನ ಕ್ರಮವಾಗಿ ಇಲ್ಲಿ ನೆಲೆಯಾಗಿದೆ. ವಾಷಿಂಗ್ಟನ್ ಡಿಸಿ ಮತ್ತು ವಾಷಿಂಗ್ಟನ್ ಡಿಸಿ. ವಿಶ್ವ ಹಣಕಾಸು ನಿಧಿ 1945ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ನ ಡಿಸಿನಲ್ಲಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಸಮತೂಕದ ಬೆಳವಣಿಗೆಗೆ ಉತ್ತೇಜನ ಮತ್ತು ರಾಷ್ಟ್ರೀಯ ಹಣಕಾಸು ವ್ಯವಹಾರಗಳಿಗೆ ಸಹಕಾರ ಇದರ ಉದ್ದೇಶವಾಗಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಮಿಶ್ರ ಬೆಳೆಗಾರಿಕೆಯ ಪ್ರಧಾನ ಲಕ್ಷಣ ಯಾವುದು? ಬೆಳೆಗಳನ್ನು ಬೆಳೆಸುವುದು ಮತ್ತು ಹಾಗೆಯೇ ಜಾನುವಾರುಗಳ ಹೆಚ್ಚಳವನ್ನು ಒಟ್ಟಿಗೆ ಮಾಡುವುದು. ಇದು ಮಿಶ್ರ ಬೆಳೆಗಾರಿಕೆಯ ಪ್ರಧಾನ ಲಕ್ಷಣ. ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಪಶುಪಾಲನೆ ಮಾಡುವುದನ್ನು ಮಿಶ್ರ ಬೇಸಾಯ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನವು 1950ರಲ್ಲಿ ಅಸ್ತಿತ್ವಕ್ಕೆ ಬಂದಾಗಿನಿಂದ ಭಾರತದಲ್ಲಿ ಎಷ್ಟು ಬಾರಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ? 0. ರಾಷ್ಟ್ರಪತಿಯವರು 352ನೇ ವಿಧಿಯನ್ವಯ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವರು. ರಾಷ್ಟ್ರ ತುರ್ತು ಪರಿಸ್ಥಿತಿ 352ನೇ ವಿಧಿಯಲ್ಲಿ ವಿವರಿಸಲಾಗಿದೆ ಹಾಗೂ ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿಯಲ್ಲಿ ವಿವರಿಸಲಾಗಿದೆ. ಸೊ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ನಮ್ಮ ಭಾರತದಲ್ಲಿ ಘೋಷಿಸಲಾಗಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ನಿರ್ದಿಷ್ಟ ಭಾಗಗಳಲ್ಲಿ ಪ್ರಯಾಣಿಸುವಾಗ ಕೆಂಪು ಮಣ್ಣನ್ನು ಗಮನಿಸಬಹುದು. ಈ ಬಣ್ಣಕ್ಕೆ ಪ್ರಮುಖ ಕಾರಣ ಫೆರಿಕ್ ಆಕ್ಸೈಡ್ಗಳ ಇರುವಿಕೆ. ಕೆಂಪು ಮಣ್ಣು ರೂಪಾಂತರ ಶಿಲೆ ಮತ್ತು ನೀಸ್ ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣವಾಗಿದೆ. ಈ ಮಣ್ಣಿನಲ್ಲಿ ಹೆಚ್ಚಾಗಿ ಕಬ್ಬಿಣದ ಆಕ್ಸೈಡ್ ಅಂದರೆ ಫೆರಿಕ್ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಕೆಂಪಾಗಿ ಕಾಣುವುದು. ತಮಿಳುನಾಡು ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿದ ರಾಜ್ಯವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಉತ್ತರದಿಂದ ದಕ್ಷಿಣದವರೆಗೂ ಹುಲಿ ಕಾಪು ತಾಣಗಳನ್ನು ಕ್ರಮವಾಗಿ ಜೋಡಿಸಿ. ಎ ಇಂದ್ರಾವತಿ, ಬಿ ದೂಧ್ವಾ, ಸಿ ಬಂಡೀಪುರ, ಡಿ ಸಿಮ್ಲಿಪಾಲ್. ಬಿ ಎ ಡಿ ಸಿ ಅಂದರೆ ದೂಧ್ವಾ, ನಂತರ ಇಂದ್ರಾವತಿ, ಸಿಮ್ಲಿಪಾಲ್, ಕೊನೆಗೆ ಬಂಡೀಪುರ. ಹುಲಿಕಾಪು ತಾಣಗಳು ಇಂದ್ರಾವತಿ ಛತ್ತೀಸ್ಗಢ ರಾಜ್ಯದಲ್ಲಿದೆ, ದೂಧ್ವಾ ಉತ್ತರ ಪ್ರದೇಶದಲ್ಲಿದೆ, ಬಂಡೀಪುರ್ ಕರ್ನಾಟಕದಲ್ಲಿದೆ, ಸಿಮ್ಲಿಪಾಲ್ ಒಡಿಶಾ ರಾಜ್ಯದಲ್ಲಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆ ಗುರುತಿಸಿ. ಎ ಲೋಲಕದ ಉದ್ದವನ್ನು ಹೆಚ್ಚುಗೊಳಿಸಿದರೆ ಸರಳ ಲೋಲಕದ ವೇಳೆಯ ಅವಧಿಯು ಹೆಚ್ಚುತ್ತದೆ. ಬಿ ಲೋಲಕದ ವೇಳೆಯ ಅವಧಿಯು ಅದರ ಗುಂಡಿನ ರಾಶಿಯನ್ನು ಅವಲಂಬಿಸಿಲ್ಲ. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಕೆಳದಿ ರಾಜ ಚಿಹ್ನೆ ಯಾವುದು? ಗಂಡಬೇರುಂಡ. ಕೆಳದಿಯ ನಾಯಕರ ವಂಶಸ್ಥಾಪಕ ಚೌಡಪ್ಪ ನಾಯಕ. ರಾಜಧಾನಿ ಶಿವಮೊಗ್ಗ ಜಿಲ್ಲೆಯ ಕೆಳದಿ. ಇಕ್ಕೇರಿ ನಗರ ಗಂಡಬೇರುಂಡ ಇವರ ರಾಜ ಚಿಹ್ನೆಯಾಗಿದ್ದಿತು. 4 ಈಸ್ ದಿ ರೈಟ್ ಆನ್ಸರ್. ಚತುರ್ವರ್ಗ ಚಿಂತಾಮಣಿಯ ಕರ್ತೃ
ಹೇಮಾದ್ರಿ. ಚತುರ್ವರ್ಗ ಚಿಂತಾಮಣಿಯನ್ನು ಬರೆದವರು ಹೇಮಾದ್ರಿ. ಹಾಗೆ ಕಥಾ ಸರಿತ್ಸಾಗರವನ್ನು ಬರೆದಿದ್ದು ಸೋಮದೇವ, ದಯಾಭಾಗವನ್ನು ಬರೆದಿದ್ದು ಜೀಮೂತವಾಹನ ಹಾಗೂ ಕಾವ್ಯ ಮೀಮಾಂಸವನ್ನು ಬರೆದಿದ್ದು ರಾಜಶೇಖರ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಸರೋವರಗಳಲ್ಲಿ ಯಾವುದು ಗೋದಾವರಿ ಮತ್ತು ಕೃಷ್ಣ ಪ್ರಸ್ಥಭೂಮಿ ನಡುವೆ ಇರುವ ಮತ್ತು ಆಳವಿಲ್ಲದ ನೀರಿನ ಕಾಯವಾಗಿದೆ? ಕೊಲ್ಲೇರು. ಕೊಲ್ಲೇರು ಸರೋವರವು ಭಾರತದಲ್ಲಿ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರವಾಗಿದೆ. ಇದು ಆಂಧ್ರಪ್ರದೇಶದಲ್ಲಿದ್ದು ಗೋದಾವರಿ ಮತ್ತು ಕೃಷ್ಣ ಪ್ರಸ್ಥಭೂಮಿ ನಡುವೆ ಇರುವ ಆಳವಿಲ್ಲದ ನೀರಿನ ಕಾಯವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಸಣ್ಣ ಕಲ್ಲಿನ ಒಳಭಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇವಕ್ಕೆ ವಿಲ್ಲೈ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಮಾನವನ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಉದ್ದ ಕ್ರಮವಾಗಿ ಸುಮಾರು 7.5 ಮೀಟರ್ ಮತ್ತು 1.5 ಮೀಟರ್. 4 ಈಸ್ ದಿ ರೈಟ್ ಆನ್ಸರ್. ಸಣ್ಣ ಕರಳಿನ ಉದ್ದ 7.5 ಮೀಟರ್ ಆಗಿದ್ದರೆ ದೊಡ್ಡ ಕರಳಿನ ಉದ್ದ 1.5 ಮೀಟರ್. ಹಸು, ಎಮ್ಮೆಯಂತಹ ಪ್ರಾಣಿಗಳು ಹುಲ್ಲನ್ನು ನುಂಗಿ ಅದನ್ನು ಜಠರದ ಡ್ಯಾಶ್ ಭಾಗದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ರುಮೆನ್, ಜಠರದ ರುಮೆನ್ ಭಾಗದಲ್ಲಿ ಈ ಹುಲ್ಲನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತೆ. ರಾತ್ರಿ ವೇಳೆಯಲ್ಲಿ ಅದನ್ನು ವಾಪಸ್ ತೆಗೆದುಕೊಂಡು ಮೆಲುಕನ್ನು ಹಾಕುತ್ತೆ. 2 ಈಸ್ ದಿ ರೈಟ್ ಆನ್ಸರ್. ಹುಲ್ಲಿನಲ್ಲಿರುವ ಕಾರ್ಬೋಹೈಡ್ರೇಟ್ ಸೆಲ್ಯುಲೋಸ್. ಹುಲ್ಲಿನಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಸೆಲ್ಯುಲೋಸ್. 3 ಈಸ್ ದಿ ರೈಟ್ ಆನ್ಸರ್. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ. ಸೀಕಂ ಮನುಷ್ಯರಲ್ಲಿ ಕಂಡುಬರುವುದಿಲ್ಲ. ಬಿ. ಕುದುರೆ, ಮೊಲದಂತಹ ಪ್ರಾಣಿಗಳಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಮಧ್ಯೆ ಸೀಕಂ ಎಂಬ ರಚನೆ ಇರುತ್ತದೆ. ಎ ಮತ್ತು ಬಿ ಎರಡೂ ಕೂಡ ಸರಿ. ಮನುಷ್ಯನಲ್ಲಿ ಸೀಕಂ ಇರೋದಿಲ್ಲ, ಆದರೆ ಕುದುರೆ ಮೊಲದಲ್ಲಿ ಸೀಕಂ ಇರುತ್ತೆ. 1 ಈಸ್ ದಿ ರೈಟ್ ಆನ್ಸರ್. ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ? ಪತ್ರರಂಧ್ರಗಳು. ಪತ್ರರಂಧ್ರಗಳು ದ್ಯುತಿ ಸಂಶ್ಲೇಷಣೆಗೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತೆ, ಹಾಗೆ ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. ಇದನ್ನು ನಾವು ಅನಿಲ ವಿನಿಮಯ ಕೇಂದ್ರ ಅಂತಲೂ ಕೂಡ ಕರಿತೀವಿ. ಸೊ 2 ಈಸ್ ದಿ ರೈಟ್ ಆನ್ಸರ್. ಈ ಪತ್ರರಂಧ್ರಗಳನ್ನು ಕಾಪಾಡುವಂತಹ ಇನ್ನೊಂದು ಕೋಶ ಇರುತ್ತೆ ಅದ್ರ ಸುತ್ತ, ಅದು ನಾವು ಕಾವಲು ಜೀವಕೋಶಗಳು ಅಂತೇಳಿ ಕರಿತೀವಿ. ಇದರ ಇನ್ನೊಂದು ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಬಾಷ್ಪ ವಿಸರ್ಜನೆಗೆ ಸಹಾಯ ಮಾಡುವುದು.